ವೆಂಕಟೇಶ್ವರ ಸ್ವಾಮಿಗೆ ಹಿಂಭಾಗದಲ್ಲಿ ದೇವಿಯಂತೆ ಉದ್ದವಾದ ಕೂದಲಿದೆ, ಹೆಂಗಸರಂತೆ ಕೂದಲಿದೆ. ಆ ಕೂದಲನ್ನು ಇವಾಗಲೂ ನೋಡಬಹುದು. ಅಂದರೆ ಒರಿಜಿನಲ್ ಏನು ಶಿಲೆ ಅಂತ ಹೆಂಗೆ ಕರಿತೀವಿ ನಾವು, ಸ್ಟೋನ್, ಆದರೆ ಅದು ಒರಿಜಿನಲ್ ಇದು ಸ್ಟೋನ್ ಥರ ಇಲ್ಲ. ಅದು ಒರಿಜಿನಲ್ ಇದು ಸ್ಟೋನ್ ಥರ ಇಲ್ಲ. ಏನಕ್ಕೆ ಕಣ್ಣನ್ನ ಹಾಗೆ ಮುಚ್ಚಿ ನಾಮವನ್ನ ಇಡೋದು? ಶಂಖಚಕ್ರಗಳನ್ನ ಸ್ವರ್ಣ ಶಂಖಚಕ್ರಗಳು ಯಾಕೆ ಹೀಗೆ? ಎಲ್ಲಿಂದ ಬಂತು ಶಂಖಚಕ್ರಗಳು? ಎಲ್ಲಿಂದ ಬಂತು ಶಂಖಚಕ್ರಗಳು? ಈ ವೆಂಕಟೇಶ್ವರ ಸ್ವಾಮಿಯ ಶಂಖಚಕ್ರದ ಬಗ್ಗೆ ಕಥೆಗಳು. ಇದು ವಿಷ್ಣುವೋ, ಶಿವನೋ, ಸ್ಕಂದನೋ, ದೇವಿಯೋ ದೇವಸ್ಥಾನದ ಬಾಗಿಲನ್ನು ತೆಗೆದು ಒಳಗಡೆ ಹೋಗಿ ನೋಡಿದ್ರೆ ದೇವರ ಕೈಯಲ್ಲಿ ಶಂಖಚಕ್ರಗಳು. ಹೇಗೆ ಒಳಗಡೆ ಹೋಗಿ ಶಂಖಚಕ್ರಗಳನ್ನು ಇಟ್ಬಿಟ್ರು? ಶ್ರೀನಿವಾಸರಿಗೆ ಪಚ್ಚಕರ್ಪೂರದ ನಾಮನೇ ಯಾಕೆ? ಜೊತೆಗೆ ಗಲ್ಲದಲ್ಲೂ ಕೂಡ ಪಚ್ಚಕರ್ಪೂರ ಇಡೋದು ನೋಡಿದೀವಿ. ದೇವರ ವಿಗ್ರಹದಲ್ಲಿ ಧಾರಾಕಾರವಾಗಿ ಕೆಳಗಡೆಯಿಂದ ರಕ್ತ ಬರ್ತದೆ. ಆ ಶ್ರೀನಿವಾಸನಿಗೆ ಸಮಾನವಾದ ದೈವ ಹಿಂದೆ ಇರಲಿಲ್ಲ, ಮುಂದೇನು ಇರೋದಿಲ್ಲ. ಹಿಂದೆ ಇರಲಿಲ್ಲ, ಮುಂದೇನು ಇರೋದಿಲ್ಲ. ಗರ್ಭಗುಡಿನಲ್ಲಿ ಗಮನಿಸಿದ್ರೆ, ಕಿವಿ ಕೊಟ್ಟು ಕೇಳಿದ್ರೆ ನದಿ ಹರಿತಿರೋ ಶಬ್ದ ಕೇಳುತ್ತೆ ಅಂತಾರೆ. ವಿಗ್ರಹ ರೂಪದಲ್ಲಿ ಆದ್ಮೇಲೂ ಕೂಡ ಅವರು ಒಬ್ರು ಮನುಷ್ಯರ ಜೊತೆ ಮಾತಾಡ್ತಿದ್ರು. ನಮಸ್ಕಾರ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಇವತ್ತು ನಾವು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಿಕ್ಕೆ ನಾವಿವತ್ತು ಯಾರ ಮನೆಗೆ ಬಂದಿದ್ದೀವಿ ಗೊತ್ತಾ? ಇವರು ಪುರಾತತ್ವ ಶಾಸ್ತ್ರಜ್ಞರು, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವ್ಯಾಖ್ಯಾನಕಾರರು, ಜೊತೆಗೆ ಭಾರತೀಯ ಇತಿಹಾಸ ವಿದ್ವಾಂಸರು ಆಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರ ಮನೆಯಲ್ಲಿ ನಾವಿವತ್ತಿದ್ದೀವಿ. ಅವರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನೀವು ಒಪ್ಕೊಂಡು ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಸರ್. ನಮಸ್ಕಾರ, ತಮಗೂ ಧನ್ಯವಾದಗಳು. ತಮ್ಮ ಸೌಜನ್ಯ ಸ್ಟೋರ್ಸನ್ನು ನಾನು ಕೂಡ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಮಂಗಳವಾಗಲಿ. ಧನ್ಯವಾದಗಳು ಸರ್. ನೀವು ಮುಂಚೆಯಿಂದನೂ ಫ್ಯಾಮಿಲಿ ಫ್ರೆಂಡು, ಹಾಗಾಗಿ ನಿಮ್ಮ ಜೊತೆ ಇಷ್ಟು ಫಾರ್ಮಲ್ ಆಗಿ ಮಾತಾಡೋದಕ್ಕೆ ಒಂಥರ ಗಾಬರಿ. ಯಾರೋ ಎಕ್ಸಾಮಿನರ್ ಮುಂದೆ ಕೂತಂಗೆ ಫೀಲ್ ಆಗ್ತಾ ಇದೆ ನನಗೆ, ಕ್ಯಾಶುವಲ್ ಆಗಿ ನಾವು ಮಾತಾಡಿ. ಸರ್, ಇನ್ನು ತಿರುಪತಿ ದೇವರ ವಿಚಾರಕ್ಕೆ ಬಂದರೆ, ಶ್ರೀನಿವಾಸರ ಬಗ್ಗೆ, ತಿರುಪತಿ ದೇವಸ್ಥಾನದಲ್ಲಿ ವಿಗ್ರಹದ ಬಗ್ಗೆ ಇರ್ಬೋದು, ಶಂಖಚಕ್ರ ನಾಮದ ಬಗ್ಗೆ ಇರ್ಬೋದು, ಕೆಲವ್ರು ಹೇಳ್ತಾರೆ ಜಡೆ ಇದೆ, ದೇವಿ ಅಂತ ಹೇಳಿದ್ರು ಅಂತಾಯ್ತು, ಈ ಥರದ್ದೆಲ್ಲ ವಿಚಾರ. ಆಮೇಲೆ ಕೆಲವ್ರು ಹೇಳ್ತಾರೆ ಪಾದ ಕಾಣಿಸೋದೇ ಇಲ್ಲ ದೇವರಿಗೆ ಅಂತ, ಕೆಲವರು ನದಿ ಹರಿತಿದೆ ಅಂತ ಹೇಳ್ತಾರೆ. ಹೀಗೆ ಸುಮಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡ್ಬೋದಾ ನೀವು? ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ಓಂ ನಮೋ ವೆಂಕಟೇಶಾಯ ಶೇಷಾದ್ರಿ ನಿಲಯಾಯ ಚ ಸಿಂಹಾಚಲ ನಿವಾಸಾಯ ಶ್ರೀಮನ್ನಾರಾಯಣಾಯ ಚ ಅಂತ ಈ ಬ್ರಹ್ಮಾಂಡ ಪುರಾಣದಲ್ಲಿ ಮತ್ತು ತಿರುಪತಿಯ ವೈಭವವನ್ನು ಹೇಳುವಾಗ ಹೇಳ್ತಾರೆ. ಆ ಶ್ರೀನಿವಾಸನಿಗೆ ಸಮಾನವಾದ ದೈವ ಹಿಂದೆ ಇರಲಿಲ್ಲ, ಮುಂದೇನೂ ಇರೋದಿಲ್ಲ ಅಂತ. ಅದು ಕೇವಲ ವಿಷ್ಣು ಪರತ್ವ ಮಾತ್ರ ಅಲ್ಲ, ಅಷ್ಟು ವೈಭೋಗ ಭಾರತದ ಯಾವ ದೇವರಿಗೂ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ. ಅಂದರೆ ವೈಕುಂಠ ಏನಿದೆ ಅದಕ್ಕೆ ಸಮಾನ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ಬ್ರಹ್ಮಾಂಡದಲ್ಲಿಯೇ ಎಲ್ಲೂ ಇಲ್ಲ ಅಂತ ಅಂದ್ಬಿಟ್ರು. ಅಷ್ಟು ವೈಭವ ಆ ವೆಂಕಟರಮಣ ಸ್ವಾಮಿಗೆ. ಆ ವೆಂಕಟರಮಣ ಸ್ವಾಮಿಯ ವಿಚಾರಕ್ಕೆ ಬಂದಾಗ ನೂರಾರು ಸಾವಿರಾರು ಕಥೆಗಳಿದೆ. ಅದು ಅಲ್ಲದೆ ಅದು ಪಲ್ಲವರ ಕಾಲದಿಂದ, ಐತಿಹಾಸಿಕವಾಗಿ ಹೇಳೋದಾದರೆ ಪಲ್ಲವರ ಕಾಲದಿಂದ, ಅಂದರೆ ನೀವು ಯೋಚನೆ ಮಾಡ್ಬೋದು, ಸುಮಾರು 1600 ವರ್ಷಗಳಷ್ಟು ಚರಿತ್ರೆಯನ್ನು ಇದೆ. ಅದಕ್ಕೆ ಮುಂಚೆ ಪುರಾಣಗಳ ಕಾಲವನ್ನು ತೆಗೆದುಕೊಂಡ್ರೆ ವೇದ ಕಾಲದಲ್ಲಿ, ಋಗ್ವೇದದಲ್ಲಿ ಗಿರಿಂಕಟಾಹ ಅಂತೇಳಿ ಋಗ್ವೇದ ಕಾಲದಲ್ಲಿಯೇ ಇದೆ. ಋಗ್ವೇದದ ಕಾಲ ಸುಮಾರು ನಮ್ಮ ಪ್ರಾಚೀನರು ಅಂದರೆ ಇತಿಹಾಸದಲ್ಲಿ ಫಿಕ್ಸ್ ಮಾಡಿರೋ ಹಾಗೆ 1500 BCE, ಬಿಫೋರ್ ಕಾಮನ್ ಎರಾ. ಅಂದರೆ 1500 + 2025 ಎಷ್ಟಾಯ್ತು ನೋಡಿ, 3000. ಅಷ್ಟು ವರ್ಷದ ಪರಂಪರೆ ಇರೋ ದೇವಸ್ಥಾನಗಳಲ್ಲಿ ಸಾಕಷ್ಟು ಕಥೆಗಳು ಇರಲೇಬೇಕು. ಆದರೆ ಅದು ಬಹಳ ಮುಖ್ಯವಾದಂತಹ ಕಥೆಗಳಲ್ಲಿ ಒಂದಷ್ಟು ಚರ್ಚೆಗಳು, ವಿಚಾರಗಳು ಇದ್ದೇ ಇದೆ. ಅದರಲ್ಲಿ ಮೊದಲನೇದಾಗಿ ಈ ವೆಂಕಟೇಶ್ವರ ಸ್ವಾಮಿಯ ಶಂಖಚಕ್ರದ ಬಗ್ಗೆ ಕಥೆಗಳು. ವೆಂಕಟೇಶ್ವರ ಸ್ವಾಮಿ ಆ ವಿಗ್ರಹವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಮೂಲ ವಿಗ್ರಹದಲ್ಲಿ ಶಂಖಚಕ್ರಗಳು ಶಿಲಾಮಯವಾಗಿಲ್ಲ. ಅಂದರೆ ಒರಿಜಿನಲ್ ಏನು ಶಿಲೆ ಅಂತ ಹೆಂಗೆ ಕರಿತೀವಿ ನಾವು, ಸ್ಟೋನ್, ಅದರಲ್ಲಿ ಅದು ಸ್ಟೋನ್ ಅಲ್ಲ, ಅದು ದಿವ್ಯವಾದಂತಹ ಒಂದು ಮೆಟಲ್, ಒಂದು ವಸ್ತು ಅಂತ ಕರೀತಾರೆ, ಒಂದು ಮೆಟೀರಿಯಲ್ ಅಂತ ಕರೀತಾರೆ. ಎಲ್ಲೋ ಬೇರೆ ಲೋಕದಿಂದ ಬಂದಿದ್ದು ಅಂತಲೂ ಕೂಡ ಇದೆ, ಇರಲಿ. ಆದರೆ ಅದು ಒರಿಜಿನಲ್ ಇದು ಸ್ಟೋನ್ ಥರ ಇಲ್ಲ. ಅದು
ಶಂಖಚಕ್ರಗಳನ್ನು ಸ್ವರ್ಣ ಶಂಖಚಕ್ರಗಳು ಅಂದರೆ ಚಿನ್ನದಲ್ಲಿ ಮಾಡಿದ ಶಂಖ ಮತ್ತು ಚಕ್ರಗಳನ್ನು ಆಮೇಲೆ ಅದಕ್ಕೆ ಅಳವಡಿಸಲಾಗಿದೆ. ಯಾಕೆ ಹೀಗೆ, ಎಲ್ಲಿಂದ ಬಂತು ಶಂಖಚಕ್ರಗಳು ಅನ್ನುವಂತಹ ಚರ್ಚೆ ಬಂದಾಗ ನಮಗೆ ಗೊತ್ತಾಗೋದು ರಾಮಾನುಜಾಚಾರ್ಯರು ಇದ್ದ ಕಾಲಕ್ಕೆ, ಭಗವದ್ ರಾಮಾನುಜಾಚಾರ್ಯರ ಕಾಲ ತಮಗೆಲ್ಲ ಗೊತ್ತಿದೆ. 1017ರಲ್ಲಿ ಅವರ ಅವತಾರವಾಯಿತು. ಸಾಮಾನ್ಯ ಶಕೆ 1137 ತನಕ ಅವರು ಈ ಭೂಮಿಯ ಮೇಲೆ ಮಂಗಳಾಶಾಸನವನ್ನು ಮಾಡ್ತಾಯಿದ್ರು. ಇವರು ಸುಮಾರು 1060-62 ಸುಮಾರಿಗೆ ಅವರು ತಿರುಪತಿಗೆ ಆ ಭೇಟಿಯಾಗಿತ್ತು. ಅವರು ಶ್ರೀರಂಗದಲ್ಲಿದ್ದಾಗಲೇ ಒಂದು ಚರ್ಚೆ ಆರಂಭವಾಯಿತು ತಿರುಪತಿ ದೇವಸ್ಥಾನದಲ್ಲಿ. ಅಲ್ಲಿ ಮೊದಲಿನಿಂದಲೂ ಪುರಾಣಗಳಲ್ಲಿ ಬರೋದು, ಅಲ್ಲಿ ಪರಮಾತ್ಮ ತಾನಾಗಿ ಆವಿರ್ಭಾವವಾದ ಸ್ವಯಂ ವ್ಯಕ್ತ ಅಂತ. ಸ್ವಯಂ ವ್ಯಕ್ತ ಅಂದರೆ ತಾನೇ ಬಂದು ಅಲ್ಲಿ ನೆಲೆಸಿರುವಂತಹ ಒಂದು ಜಾಗ ಅದು. ಅದು ಏನು, ವೈಕುಂಠದಲ್ಲಿ ಇದ್ದು ಶ್ರೀವೈಕುಂಠ ವಿರಕ್ತಾಯ, ವೈಕುಂಠ ಅವನಿಗೆ ಇದಾಗೋಯ್ತಂತೆ, ಸ್ವಾಮಿ ಪುಷ್ಕರಣಿ ತಟೆ, ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟ. ರಮಯ ರಮಮಾಣಾಯ ಅಂದರೆ ಲಕ್ಷ್ಮೀ ಜೊತೆಯಲ್ಲಿ ಇಲ್ಲಿ ಸಂತೋಷವಾಗಿದ್ದಾನೆ ಅಂತ ಬರ್ತದೆ, ಇಲ್ಲಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ. ಅಂತಹ ಪವಿತ್ರ ಸನ್ನಿಧಾನದಲ್ಲಿ ಬಹಳ ದೀರ್ಘಕಾಲದ ನಂತರ ಒಂದು ಚರ್ಚೆ ಆರಂಭವಾಗಿತ್ತು. ಏನು ಅಂತ ಕೇಳಿದ್ರೆ, ಇದು ವಿಷ್ಣುವೋ ಶಿವನೋ ಸ್ಕಂದನೋ ದೇವಿಯೋ ಅಥವಾ ಇನ್ಯಾತರ ದೇವತೆಗಳು ಅಂತ ಒಂದು ಚರ್ಚೆ. ಮುಖ್ಯವಾಗಿ ಇದು ಶೈವ ದೇವತೆ ಅಥವಾ ವೈಷ್ಣವ ದೇವತೆ ಅನ್ನೋ ಚರ್ಚೆಗಳು ಆರಂಭವಾಯಿತು. ಇದು ಆರಂಭವಾಗಿದ್ದ ಕಾಲ ಯಾವಾಗ ಅಂತ ಕೇಳಿದ್ರೆ ರಾಮಾನುಜಾಚಾರ್ಯರ ಕಾಲದಲ್ಲಿ. ಆದರೆ ಹಿಸ್ಟಾರಿಕಲಿ ನಾನು ನಿಮ್ಗೆ ಹೇಳೋದಾದರೆ, ಪಲ್ಲವರ ರಾಣಿಯೇ ಈ ದೇವಸ್ಥಾನಕ್ಕೆ ದಾನಗಳನ್ನು ಕೊಟ್ಟಿದ್ರು, ಚೋಳರ ಕಾಲದಲ್ಲಿ ದೇವತೆಗಳು ದಾನಗಳನ್ನು ಕೊಟ್ಟಿದ್ರು, ಅದು ವೈಷ್ಣವ ದೇವಸ್ಥಾನ ಅಂತಾನೆ ಇತ್ತು. ಅದಲ್ಲದೆ ಆಳ್ವಾರಗಳು ಕೂಡ ಈ ಕೀರ್ತನೆಯನ್ನು ದೇವರು ತಿರುವೆಂಗಡ ಮುಡಯಾನ್ ಅಂತಾನೆ ಹಾಡಿದ್ದಾರೆ. ಒಳಿವಿಲ್ ಕಾಲಮೆಲ್ಲಾಂ ಉಡನಾಯ್ ಮನ್ನಿ ಒಳುವಿಲ ಅಡಿಮೆ செய்யவேண்டும் நாம் ತೆಳಿಕುರುಳರವಿ ತಿರುವೆಂಗಡತ್ ಎಳಿಲ್ ಹೊಳ್ಸೋದು ಎಂತ ತಂದಕ್ಕೆ ಬೇಕಾದಷ್ಟು ಪಾಸುರುಗಳನ್ನು ಮಾಡಿದರೆ ಅಲ್ಲೆಲ್ಲ ನಾರಾಯಣ ನಾರಾಯಣ ಅಂತಾನೆ ಹೇಳಿದ್ದಾರೆ. ಆಳ್ವಾರಗಳ ಕಾಲ 6-7ನೇ ಶತಮಾನ, ರಾಮಾನುಜರು ಬಂದಿರೋದು 12ನೇ ಶತಮಾನ. ಬಟ್ 12ನೇ ಶತಮಾನದಲ್ಲಿ ಇದು ಚರ್ಚೆಗೆ ಆರಂಭವಾಗಿದೆ. ಈ ಚರ್ಚೆ ಆರಂಭವಾದಾಗ ಆವಾಗ ರಾಜನಾಗಿದ್ದವನು ಗಟ್ಟಿ ಯಾದವರಾಯ ಅಂತ, ಅವರು ಚೋಳರ ಅಂಡರಲ್ಲಿ ರೂಲ್ ಮಾಡ್ತಾ ಇದ್ದವು. ಅವನಿಗೆ ಇದು ತೀರ್ಮಾನ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೈವರನ್ನು ಮತ್ತು ರಾಮಾನುಜಾಚಾರ್ಯರು ವೈಷ್ಣವರ ಪರವಾಗಿ ರಾಮಾನುಜರನ್ನು ಕರೆದು ಸುಮಾರು 18 ದಿನಗಳ ಕಾಲ ಈ ಚರ್ಚೆ ಆಯಿತು. ಇದು ಶೈವವೇ ವೈಷ್ಣವವೇ ಅಂತ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಕೈಯಲ್ಲಿ ಏನು ಹಿಡ್ಕೊಂಡಿಲ್ಲ ಅಂತಾನೆ. ಶೈವ ಚಿಹ್ನೆಗಳನ್ನು ಹಿಡ್ಕೊಂಡಿಲ್ಲ, ವೈಷ್ಣವ ಚಿಹ್ನೆಗಳನ್ನು ಹಿಡ್ಕೊಂಡಿಲ್ಲ ದೇವರು. ಬರಿಗೈ ಇದೆ ಮೇಲ್ಗಡೆ. ಈಗ ಈ ಬರಿಗೈಯಲ್ಲಿರುವಂತಹ ದೇವರನ್ನು ಇದು ವೈಷ್ಣವವೇ ಶೈವವೇ ಅಂತ ಹೇಗೆ ಚರ್ಚೆ ಮಾಡೋದು? ಇದಕ್ಕಾಗಿ ಚರ್ಚೆಗಳು ಆರಂಭವಾದವು. ರಾಮಾನುಜರು ಆಳ್ವಾರಗಳ ಕಾಲದಿಂದ ಬಂದ ಸಂಪ್ರದಾಯಗಳನ್ನೆಲ್ಲ ಹೇಳ್ತಾ ಪ್ರತಿಪಾದನೆ ಮಾಡಿ ಇದು ಪೂರ್ತಿ ಈ ಡಿಬೇಟ್ಸ್ ನಡೀತಲ್ಲ, ಚರ್ಚೆಗಳು, ಇದನ್ನು ವೆಂಕಟಾಚಲ ಇತಿಹಾಸ ಮಾಲಾ ಅನ್ನುವಂತಹ ಗ್ರಂಥದಲ್ಲಿ ಗಟ್ಟಿ ಯಾದವರ, ಇವತ್ತು ಕೋರ್ಟಲ್ಲಿ ನೀವು ಮಾಡ್ತಿರಲ್ಲ, ನಿಮ್ಮ ಪ್ರತಿವಾದಿ ವಾದಿ ಇಬ್ಬರದು ಪಾಯಿಂಟ್ಸ್ಗಳನ್ನು ಹಾಕೊಂಡು ಆಮೇಲೆ ಜಡ್ಜ್ಮೆಂಟ್ ಕೊಡ್ತಾರಲ್ಲ, ಹಾಗೆ ವಾದಿಗಳ ಜಡ್ಜ್ಮೆಂಟು ಅಂದರೆ ವೈಷ್ಣವರದು ಶೈವರದು ಇಬ್ಬರದನ್ನು ಪ್ಲೇಸ್ ಮಾಡಿದ್ದಾರೆ. ಅಂದರೆ ಶ್ರೀ ವೆಂಕಟಾಚಲ ಇತಿಹಾಸ ಮಾಲಾದಲ್ಲಿ ಬರೆದಿದ್ದಾರೆ ಡೀಟೇಲ್ ಆಗಿ. ನೀವು ಇವತ್ತಿಗೂ ಸಿಗುತ್ತೆ, ಅದು ಪ್ರಿಂಟ್ ಆಗಿದೆ TTD ಇಂದ, ನೀವು ನೋಡಬಹುದು. ಇವರ ವಾದವೇನೋ ಅದಕ್ಕೆ ರಾಮಾನುಜರ ಉತ್ತರವೇನು, ಇದಕ್ಕೆ ವಾದವೇನೋ ರಾಮಾನುಜರ ಉತ್ತರವೇನು, ಹೀಗೆ ಹೋಗಿ ಕಡೆಗೆ ಗಟ್ಟಿ ಯಾದವರಾಯ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇದು ವೈಷ್ಣವವೇ, ಮೊದಲಿಂದಲೂ ವೈಷ್ಣವವಾಗಿತ್ತು, ಈಗಲೂ ಇದು ವೈಷ್ಣವವೇ ಅಂತ ತೀರ್ಮಾನವನ್ನು ಕೊಟ್ಟರು. ಇದರಲ್ಲಿ ವಾದ ವಿವಾದದಲ್ಲಿ ರಾಜನ ತೀರ್ಪಾದ್ಮೇಲೆ ಇನ್ನೇನು, ಆದರೂ ಕೂಡ ಅಲ್ಲಿದ್ದ ಶೈವರಿಗೆ ಕೆಲವರಿಗೆ ಇಷ್ಟ ಆಗಲಿಲ್ಲ. ರಾಮಾನುಜಾಚಾರ್ಯರು ಅಪರಿಮಿತವಾದಂತಹ ವಿದ್ಯಾವಂತರು, ಅವರ ವಿದ್ಯೆಯಿಂದ ಇದನ್ನು ಪ್ರೂವ್ ಮಾಡಿದ್ರು, ಆದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂದರು. ಆಗ ರಾಜ ಏನು ಮಾಡೋದು ಅಂತ, ಆವಾಗ ಅವರ ಮನಸ್ಸಿಗೂ ಒಪ್ಪಿಗೆ ಆಗುವಂತೆ ಭಗವಂತನ ನಿರ್ಣಯ ಆಗಲಿ, ದಿವ್ಯ ನಿರ್ಣಯ ಅಂತ ಕರೀತಾರೆ ಅದಕ್ಕೆ. ನಮ್ಮ ಕೈಯಲ್ಲಿ ಮಾಡೋಕ್ಕಾಗದವ್ರೆ ದೇವರೇ ನಿರ್ಣಯ ಮಾಡಲಿ ಅನ್ನುವಂತಹದ್ದು. ಈ ನಿರ್ಣಯ ಆಗೋಯ್ತು, ಇವಾಗ ರಾಜ ಹೇಳಿದ್ಮೇಲೆ ಒಪ್ಕೊಳ್ಳೇಬೇಕು, ಆದರೂ ಒಂದು ದಿವ್ಯ ನಿರ್ಣಯ ಆಗಲಿ ಅಂತ ತೀರ್ಮಾನವನ್ನು ತೆಗೆದುಕೊಂಡ್ರು. ಆ ದಿವ್ಯ ನಿರ್ಣಯ ಏನು ಅಂತ ಕೇಳಿದ್ರೆ, ಶಂಖಚಕ್ರಗಳನ್ನು ಮಾಡಬೇಕು ಚಿನ್ನದಲ್ಲಿ, ಮತ್ತು ಡಮರು ಮತ್ತು ತ್ರಿಶೂಲವನ್ನು ಮಾಡಬೇಕು. ಎರಡನ್ನು ದೇವರ ಮುಂದೆ ಇಡಬೇಕು. ರಾಜನ ಭಟರೇ ನಿಂತ್ಕೋಬೇಕು. ಎಲ್ಲರನ್ನೂ ದೇವಸ್ಥಾನದಿಂದ ಹೊರಗೆ ಕಳಿಸಿ ಬಾಗಿಲನ್ನು ಹಾಕಬೇಕು, ಸೀಲ್ ಮುದ್ರೆ.
ಮುದ್ರೆಯಾದ ನಂತರ ಬೆಳಿಗ್ಗೆ ಪ್ರಾತಃ ಕಾಲದ ತನಕ ಶೈವರು ತಮ್ಮ ಭಜನೆಗಳನ್ನು, ವೈಷ್ಣವರು ತಮ್ಮ ಕೀರ್ತನೆ ಭಜನೆಗಳನ್ನು ಮಾಡ್ತಾ ಇರ್ಬೋದು ದೇವಸ್ಥಾನದ ಹೊರಭಾಗದಲ್ಲಿ. ಮಾರನೇ ದಿನ ಸೂರ್ಯೋದಯದ ಕಾಲದಲ್ಲಿ ಸುಪ್ರಭಾತವಾಗುವಾಗ ಒಳಗಡೆ ಹೋಗಿ ನೋಡಿದಾಗ ದೇವರ ಕೈಯಲ್ಲಿ ಯಾವ ಆಯುಧಗಳಿರ್ತದೋ ಅದೇ ದೇವರು ಅಂತ ತೀರ್ಮಾನ. ಇದು ದಿವ್ಯ ನಿರ್ಣಯ ಅಂತ ತೀರ್ಮಾನ ಮಾಡಿ ರಾತ್ರಿ ಎಲ್ಲ ಸೇರಿದ್ದಾರೆ. ಈ ತೀರ್ಮಾನಕ್ಕೆಲ್ಲರೂ ಒಪ್ಕೊಂಡ್ರು. ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಾರನೇ ದಿನ ದೇವಸ್ಥಾನದ ಬಾಗಿಲನ್ನು ತೆಗೆದು ಒಳಗಡೆ ಹೋಗಿ ನೋಡಿದ್ರೆ ದೇವರ ಕೈಯಲ್ಲಿ ಶಂಖಚಕ್ರಗಳಿವೆ. ಸೊ ಹೀಗಾಗಿ ಭಗವಂತ ವೈಷ್ಣವ ಶ್ರೀಮನ್ನಾರಾಯಣ ಅಂತ ತೀರ್ಮಾನ ಆಗೋದು. ಅದು ಶ್ರೀನಿವಾಸ ಅಂತ ಮೊದಲೇ ಇದೆ, ಅದಲ್ಲ ಇದು ತೀರ್ಮಾನ ಆಯಿತು. ಆಮೇಲೆ ಶಂಖಚಕ್ರಗಳನ್ನು ಅಲ್ಲಿ ಚಿನ್ನದ ಶಂಖಚಕ್ರಗಳನ್ನು ಅಳವಡಿಸಲಾಗಿದೆ. ಸೊ ಈಗ ಬೆಳಗ್ಗೆ ಎದ್ದು ನೋಡ್ತಾರೆ, ಶಂಖಚಕ್ರಗಳೆಲ್ಲ ಇಟ್ಕೊಂಡಿದ್ದಾನೆ ಭಗವಂತ. ನಾರಾಯಣ ನಾರಾಯಣ ಅಂತ ಎಲ್ಲರೂ ಸಂತೋಷವನ್ನು ಪಟ್ಟರು. ಅಲ್ಲಿಂದ ಮುಂದಕ್ಕೆ ರಾಮಾನುಜಾಚಾರ್ಯರು ಕಟ್ಟಳೆಗಳನ್ನು ಮಾಡಿದ್ರು. ಒಂದು ಸ್ವರ್ಣಲಕ್ಷ್ಮಿಯನ್ನು ದೇವರಿಗೆ ಧರಿಸಿದ್ರು. ಸೊ ಇದು ಕೂಡ ಪೂರ್ಣವಾಗಿ ಎಲ್ಲಿ ಬರುತ್ತೆ, ಭಾಷ್ಯಕಾರೋತ ಸಂಹೃಷ್ಟೋ ನತ್ವಾ ಶ್ರೀ ವೆಂಕಟೇಶ್ವರಂ ಶಂಖಚಕ್ರಧರಂ ದೇವಂ ಭಕ್ತವತ್ಸಲಮವ್ಯಯಂ ಮಂಗಲಾಶಾಸನಂ ಚಕ್ರೆ ಯಾವದಾಚಂದ್ರತಾರಕಂ ವಕ್ಷಸ್ಥಲೆ ಸ್ವರ್ಣಲಕ್ಷ್ಮೀಂ ಸದತ್ವಾ ತಸ್ಯ ಸಾದರಂ ವೆಂಕಟೇಶಸ್ಯ ಯೋಗೀಂದ್ರ ಸಂತುಷ್ಟೋ ಭೂನ್ ಮಹಾಯಶಾಹ ಅಂತ ಪ್ರಪನ್ನಾಮೃತದಲ್ಲಿ ಅಧ್ಯಾಯ 36 ಶ್ಲೋಕ 37, 38ರಲ್ಲಿ ಬಂದಿದೆ. ಸೊ ಹೀಗಾಗಿ ಸ್ವರ್ಣಲಕ್ಷ್ಮಿಯನ್ನು ಹಾಕಿದ್ರು. ಅದೊಂದು ನಿಯಮ ಈವಾಗಲೂ ಕೂಡ. ತಿರುಪತಿಯಲ್ಲಿ ಏನನ್ನೇ ಮಾಡಿದ್ರು ಸ್ವರ್ಣಲಕ್ಷ್ಮಿಯನ್ನು ತೆಗೆದು ಹಾಕೋ ಹಾಗಿಲ್ಲ. ಅಭಿಷೇಕದ ದಿನಾನೂ ಹಾಗೇ ಇರುತ್ತೆ. ಶಂಖಚಕ್ರವನ್ನು ತೆಗೆಯೋ ಹಾಗಿಲ್ಲ, ಹಾಗೇ ಇರುತ್ತೆ. ಅದು ಇಟ್ಕೊಂಡಿದ್ದಾನೆ ದೇವರೇ ಅಂತ ನಂಬಿಕೆ. ಆದ್ದರಿಂದ ಮುಗಿದು. ಈಗ ಇದ್ರ ಮೇಲೆ ಇವತ್ತಿನ ಕಾಲಕ್ಕೂ ಈ ಚರ್ಚೆಗಳನ್ನು ಮಾಡ್ತಾರೆ. ಇದು ರಾಮಾನುಜಾಚಾರ್ಯರು ಹೇಗೆ ಇದನ್ನು ರಾತ್ರಿ ಬಾಗಿಲು ಹಾಕಿದಾಗಲೂ ಕೂಡ ಹೇಗೆ ಒಳಗಡೆ ಹೋಗಿ ಶಂಖಚಕ್ರಗಳನ್ನು ಇಟ್ಬಿಟ್ರು. ಅದಕ್ಕೆ ಕೆಲವರೆಲ್ಲ ಹೇಳ್ತಾರೆ ಇದು ಆದಿಶೇಷನ ಅವತಾರ ರಾಮಾನುಜಾಚಾರ್ಯರು. ಅವರ ಕೃಪೆಯಿಂದ ಅವರು ಸರ್ಪರೂಪದಲ್ಲಿ ಒಳಗಡೆ ಪ್ರಣಾಳದ ಮೂಲಕ ಒಳಗಡೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು, ಒಂದು ಶಂಖಚಕ್ರಗಳನ್ನು ಹಿಡ್ಕೊಂಡ ಅನ್ನೋದು ಒಂದು ಚರ್ಚೆ. ಕೆಲವರು ಏನೋ ಇದು ಅಂತ ಎಲ್ಲ ಹೇಳ್ತಾರೆ. ಬಟ್ 1000 ವರ್ಷದಿಂದ ಹೀಗೆ ಬಂದ್ಬಿಟ್ಟಿದೆ. ಇದು ಹೇಗೆ ಸಾಧ್ಯವಾಯಿತು, ಹೇಗೆ ಶಂಖಚಕ್ರಗಳನ್ನು ಹಿಡ್ಕೊಂಡ್ರು, ಆ ಭಗವಂತ ಹೇಗೆ ಹಿಡ್ಕೊಂಡ ಅನ್ನೋದಕ್ಕೆ ಒಂದು ರೀತಿಯಾದಂತಹ ಐತಿಹ್ಯವನ್ನು ಹೇಳ್ತಾರೆ. ಇದು ನಮ್ಮ ಇದರಲ್ಲಿ ದಾಖಲೆ ಆಗದೇ ಇರೋದು, ಆದರೆ ಅಲ್ಲಿ ಒಂದು ಭಾಗವನ್ನು ಹೇಳ್ತಾರೆ. ಅಲ್ಲಿ ಹೇಳುವಾಗ, ಚರಿತ್ರೆಯನ್ನು ಹೇಳುವಾಗ, ಶೇಷಾವತಾರಿಯಾದಂತಹ ಶ್ರೀರಾಮಾನುಜರಿಗೆ ಅಸಾಧ್ಯವಾದದ್ದು ಯಾವುದಿದೆ ಅನ್ನೋ ಒಂದು ಮಾತು ಬರ್ತದೆ. ಅಂದರೆ ಏನರ್ಥ ಅಂದರೆ, ರಾಮಾನುಜಾಚಾರ್ಯರು ಭಗವಂತನಲ್ಲಿ ಪ್ರಾರ್ಥಿಸಲಾಗಿ, ನೀ ಬಾ ಅಂತ ಹೇಳಲಾಗಿ, ರಾಮಾನುಜರು ತಮ್ಮ ನಿಜವಾದ ಸರ್ಪಾವತಾರವನ್ನು ತೆಗೆದುಕೊಂಡು ಆ ದೇವಸ್ಥಾನದಿಂದ ನಾನು ಈಗಾಗಲೇ ಹೇಳಿದಾಗೆ ಹೊರಭಾಗಕ್ಕೆ ಬರುವಂತಹ ಒಂದು ನೀರಿನ ಒಂದು ಪ್ರಣಾಳ, ಅದನ್ನು ಸೋಮಸೂತ್ರ ಅಂತಲೂ ಕೂಡ ಕರಿತೀವಿ ನಾವು. ಇಂಗ್ಲೀಷಲ್ಲಿ ಅದನ್ನು ಸ್ಪೌಟ್ ಅಂತ ಕರೀತಾರೆ. ಆ ಜಾಗದಲ್ಲಿ ಹೊರಗಡೆಗೆ ಬಂದಿರುತ್ತದು. ಅದರಲ್ಲಿ ಯಾವಾಗಲೂ ಜಾಗ ಇದೆ. ಆ ಜಾಗದ ಮೂಲಕ ಸರ್ಪಾವತಾರದಲ್ಲಿ ಒಳಗಡೆ ಹೋಗಿ ಆ ಭಗವಂತನನ್ನು ಪ್ರಾರ್ಥಿಸಲಾಗಿ ಅವರು ಶಂಖಚಕ್ರಗಳನ್ನು ಹಿಡ್ಕೊಂಡಿದ್ರು ಅನ್ನೋದು ಬರ್ತದೆ. ಹೀಗೆ ಅವರವರ ನಂಬಿಕೆ, ಭಾವನೆ ಇವುಗಳ ಮೇಲೆ ಬಂದರೂ ಕೂಡ ಆ ವೆಂಕಟೇಶ್ವರ ಮೊದಲಿನಿಂದಲೂ ವೈಷ್ಣವನೇ, ನಾರಾಯಣನೇ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅನ್ನೋದು ನಮಗೆ ಚರಿತ್ರೆಗಳಿಂದ ಗೊತ್ತಾಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಏನಿದು, ವೆಂಕಟೇಶ್ವರ ಸ್ವಾಮಿಗೆ ಹಿಂಭಾಗದಲ್ಲಿ ದೇವಿಯಂತೆ ಉದ್ದವಾದ ಕೂದಲಿದೆ, ಹೆಂಗಸರಂತೆ ಕೂದಲಿದೆ. ಆ ಕೂದಲನ್ನು ಇವಾಗಲೂ ನೋಡಬಹುದು. ಹಾಗಿದ್ರೆ ಅದು ದೇವಿಯಲ್ವೇ? ಇವನಿಗೆ ಯಾಕೆ ಇಷ್ಟುದ್ದದ ನೀರು ಬಂತು, ಇವನಿಗೆ ಯಾಕೆ ಇಷ್ಟುದ್ದದ ನೀಳವಾದ ಜಡೆ ಬಂತು ಅನ್ನುವಂತಹ, ಅಥವಾ ಕೂದಲು ಬಂತು ಅನ್ನೋ ಪ್ರಶ್ನೆಗೆ ಕೂಡ ಆಳ್ವಾರಗಳೇ ಇದನ್ನು ಹಾಡ್ಬಿಟ್ಟಿದ್ದಾರೆ. ನೀಳ್ಮುಡಿಯಂ ಅಂತ ಭಗವಂತನಿಗೆ ನೀಳವಾದಂತಹ ಮುಡಿ ಇದೆ ಅಂತ ಆಳ್ವಾರಗಳೇ ಹಾಡ್ತಾರೆ. ಅವರು ಹೇಳುವಾಗಲೇ ಇರುಂಡು ಉರುವುಂ ಅಂತಾನು ಹಾಡ್ತಾರೆ. ಅಯ್ಯ ಭಗವಂತ, ನೀನು ವೆಂಕಟೇಶ್ವರನಿದ್ದೀಯಲ್ಲಪ್ಪ, ನೀನು 2 ಉರುವುಗಳು, 2 ಶರೀರಗಳನ್ನು ಉಳ್ಳವನಾಗಿದ್ದೀಯೆ, 2 ರೂಪಗಳಲ್ಲಿದ್ದೀಯೆ. ಮೊದಲನೆಯದು ವೈಷ್ಣವ ರೂಪದಲ್ಲಿಯೂ, ಇನ್ನೊಂದು ಶೈವ ರೂಪದಲ್ಲಿಯೂ ಇದ್ದೀಯೆ. ಅದಲ್ಲದೆ ನೀನು ಇಲ್ಲಿ 2 ನೀಳ್ಮುಡಿಯಂ ಅಂದರೆ ಒದ್ದವಾದ ಮುಡಿಯನ್ನು ಹೊಂದಿದ್ದೀಯೆ. ಹಾಗಾಗಿ ಇವಾಗ 2 ಉರುವಂ ಇದ್ದಿದ್ದರಿಂದ ಶೈವವೇ ವೈಷ್ಣವವೇ ಅಂತ ಚರ್ಚೆ, ನೀಳ್ಮುಡಿಯಂ ಅಂತ ನೀಳವಾದಂತಹ ಕೂದಲಿದ್ದರಿಂದ ದೇವಿಯೇ ನಾರಾಯಣನೇ ಅಂತ ಚರ್ಚೆ. ಈ ಎಲ್ಲವೂ ರಾಮಾನುಜರ ಕಾಲದಲ್ಲಿ ಒಂದು ಇತ್ಯರ್ಥಕ್ಕೆ ಬಂದು ಅದು ನಾರಾಯಣನೇ ಅನ್ನೋದು ಬಂತು. ಮರಳಿ ಸಂತೆ ಆರ್ಗ್ಯಾನಿಕ್ ಸ್ಟೋರ್
ಸಾವಯವ ಕೃಷಿ ಪದಾರ್ಥಗಳ ಮಳಿಗೆ ಇದು. ಇಲ್ಲಿ ಮರದ ಗಾಣದ ಎಣ್ಣೆ, ಶುದ್ಧ ಹಸುವಿನ ತುಪ್ಪ ಅಂದ್ರೆ ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿ ತುಪ್ಪ ತಯಾರಿಕೆ ಮಾಡ್ತಾರೆ. ಕಾಡ್ಜೇನ್ ಸಿಗುತ್ತೆ. ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಕಾ ಫಿಲ್ಟರ್ ಕಾಫಿ ಪೌಡರ್ ಕೂಡ ಸಿಗುತ್ತೆ. ದೇಸಿ ಹಸುವಿನ ಪಂಚಗವ್ಯ ಪ್ರಾಡಕ್ಟ್ಸ್ ಸಿಗುತ್ತೆ. ಸಿರಿಧಾನ್ಯದ ಹಿಟ್ಟು, ರಾಜ್ಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಇನ್ನು ಸುಮಾರಷ್ಟು ವೆರೈಟಿ ಅಕ್ಕಿ ಕೂಡ ಸಿಗುತ್ತೆ. JP ನಗರದ ರಂಗಶಂಕರ ಹತ್ರ ಇದೆ. ಬೆಂಗಳೂರಿನವ್ರಿಗೆ ಹೋಮ್ ಡೆಲಿವರಿ ಕೂಡ ಇದೆ. ಮರಳಿ ಸಂತೆಗೆ ಒಂದ್ಸಲ ಭೇಟಿ ಮಾಡಿ ನೋಡಿ. ಸರ್, ಈಗ ನಾಮದ ವಿಚಾರ ಬಂದಾಗ ಗಂಧದಲ್ಲಿ ನಾಮ ಹಾಕೋದು ನೋಡಿದೀವಿ, ಆದರೆ ಶ್ರೀನಿವಾಸರಿಗೆ ಪಚ್ಚಕರ್ಪೂರದ ನಾಮನೇ ಯಾಕೆ, ಜೊತೆಗೆ ಗಲ್ಲದಲ್ಲೂ ಕೂಡ ಪಚ್ಚಕರ್ಪೂರ ಇಡೋದು ನೋಡಿದೀವಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ನಾಮ ಅತ್ಯಂತ ವಿಶಿಷ್ಟವಾಗಿದೆ. ಶ್ರೀರಾಮಾನುಜಾಚಾರ್ಯರ ಕಾಲದಲ್ಲಿ ತಿರುಪತಿಯಲ್ಲಿ ವೈಷ್ಣವ ತತ್ವ ನಿರ್ಣಯ ಆದ ನಂತರ, ಶಂಖಚಕ್ರಾದಿ ಸ್ಥಾಪನೆಗಳಾದ ನಂತರ ಅವರು ತಿರುನಾಮವನ್ನು ಧಾರಣೆ ಮಾಡಿದರು. ಸೊ ವೆಂಕಟೇಶ್ವರ ಸ್ವಾಮಿಗೆ ತಿರುನಾಮದ ಧಾರಣೆ ಆಗ್ತಾ ಬರ್ತಾ ಇತ್ತು. ಅದಾದ ನಂತರ ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಬಂದ್ಬಿಟ್ರು. ಮೇಲುಕೋಟೆಯಲ್ಲಿ ಹೀಗೆ ಪ್ರವಚನಾದಿಗಳನ್ನು ಮಾಡ್ತಾ ಇದ್ರು. ಒಂದು ಬಾರಿ ಏಕಾದಶಿಯ ದಿನ ಅವರು ಪ್ರವಚನವನ್ನು ಮಾಡ್ತಾ ಇದ್ದಾಗ ಅವರಿಗೆ ಒಂದು ಮನಸ್ಸಲ್ಲಿ ಬಂತು, ವೆಂಕಟೇಶ್ವರ ಸ್ವಾಮಿಗೆ ಅಲ್ಲಿ ಪುಷ್ಪ ಕೈಂಕರ್ಯಗಳನ್ನು ಮಾಡೋದಕ್ಕೆ ಯಾರಾದರೂ ಬೇಕು, ಆ ಪುಷ್ಪ ಕೈಂಕರ್ಯಗಳನ್ನು ಮಾಡೋರು ಯಾರಿದ್ದೀರಿ ಅಂತ ತಮ್ಮ ಭಕ್ತರಲ್ಲಿ ಒಬ್ಬರನ್ನು ಕೇಳಿದ್ರು. ಯಾರೂ ಒಪ್ಕೊಳ್ಳಿಲ್ಲ. ರಾಮಾನುಜರೇ, ನಿಮ್ಮ ಪಾದಗಳನ್ನು ಬಿಟ್ಟು ನಮಗೆ ಯಾವುದೂ ಬೇಡ, ನಿಮ್ಮ ಪಾದಗಳಿಗಿಂತ ದೊಡ್ಡದಾದಂತಹ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ನಾವು ಹೋಗೋದಿಲ್ಲ. ಆಗ ರಾಮಾನುಜರಲ್ಲಿ, ಇಲ್ಲ, ವೆಂಕಟೇಶ್ವರನನ್ನು ನೋಡ್ಕೊಳ್ಳೇಬೇಕು, ಯಾರಾದರೂ ಒಬ್ಬರು ಹೋಗಲೇಬೇಕು, ನೀವು ಆ ರೀತಿ ಇದು ಮಾಡಬೇಡಿ, ಯಾರು ಹೋಗ್ತೀರಿ? ಆವಾಗ ಅಲ್ಲಿದ್ದಂತಹ ಈ ಕಿರಂಗೂರು ಅಂತ ಒಂದು ಜಾಗ ಇದೆ, ಮೇಲ್ಕೋಟೆ ಪಕ್ಕದಲ್ಲಿ, ಪಾಂಡವಪುರ ಪಕ್ಕದಲ್ಲಿ ಕಿರಂಗೂರು ಅಂತ, ಅನಂತ ಆಳ್ವಾರವರ ಅವತಾರ ಸ್ಥಳ ಅದು. ಅವರು ಮೇಲೆ ಎದ್ದು ನಿಂತ್ಕೊಂಡು ತಮ್ಮ ಅಪ್ಪಣೆ ಆದರೆ ನಾನು ಹೋಗಿ ಪುಷ್ಪ ಕೈಂಕರ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ನನಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಅವರೇನು ಮಾಡಿದ್ರು, ರಾಮಾನುಜಾಚಾರ್ಯರ ಆಜ್ಞೆಯನ್ನು ಪಡೆದುಕೊಂಡು ಅಲ್ಲಿ ತಿರುಪತಿಯ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದ ಕಾಡಿನಲ್ಲಿ ಎಲ್ಲವನ್ನು ಸರಿಪಡಿಸಿ ಸುತ್ತಲೂ ಪುಷ್ಪ ಕೈಂಕರ್ಯ ಮಾಡೋದಕ್ಕೋಸ್ಕರ ಪುಷ್ಪ ತೋಟಗಳನ್ನು ಮಾಡಿ ತುಳಸಿ ಪುಷ್ಪಗಳನ್ನೆಲ್ಲ ಬೆಳೆದು ಭಗವಂತನಿಗೆ ಸಮರ್ಪಿಸಬೇಕು ಅಂತ ತೀರ್ಮಾನಕ್ಕೆ ಬಂದರು. ಹಾಗೆ ಬಂದಾಗ ಅದು ಕಾಡಿನ ಪ್ರದೇಶ, ಅಲ್ಲಿ ಪುಷ್ಪ ಕೈಂಕರ್ಯ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಬೆಟ್ಟದ ಮೇಲೆ ಇವತ್ತಿಗೆ ಹತ್ತೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಕೆಳಗಡೆಯಿಂದ ನಿತ್ಯ ಪುಷ್ಪ ತಗೊಂಡು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಪುಷ್ಪ ವಾಟಿಕ, ಪುಷ್ಪ ಉದ್ಯಾನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಹಾಗೆ ಮಾಡುವಾಗ ಅದಕ್ಕೊಂದು ಕೊಳದ ತೀರ್ಥದ ಅವಶ್ಯಕತೆ ಇದ್ದಿದ್ದರಿಂದ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ನಮ್ಮ ರಾಮಾನುಜಾಚಾರ್ಯರು, ನಮ್ಮ ಗುರುಗಳು ಆಜ್ಞೆಯನ್ನು ಮಾಡಿದ್ದಾರೆ, ನಾವೇ ಮಾಡಬೇಕು ಅಂತ ಹೇಳಿ ಅವರು ದಂಪತಿಗಳು ಮಾಡ್ತಾಯಿದ್ರು. ಇವರು ಅಗೆದು ಮಣ್ಣನ್ನೆಲ್ಲ ಸಿದ್ಧ ಮಾಡ್ತಾ ಇರುವಾಗ ಅವರ ಪತ್ನಿ ದಿನವೂ ತೆಗೆದುಕೊಂಡು ಆ ಮಣ್ಣನ್ನು ಚೆಲ್ತಾ ಇದ್ಳು. ಅವಳು ಗರ್ಭಿಣಿಯೂ ಆಗಿದ್ದಳು. ಆ ಸಂದರ್ಭದಲ್ಲಿ ಆ ಮಣ್ಣನ್ನು ತೆಗೆದುಕೊಂಡು ಹಾಕೋದು, ಇವರು ಶ್ರಮ ಪಡೋದು. ಯಾಕೆ ತೋಟ ಇಲ್ಲ, ತೋಟ ರೆಡಿ ಆಗಬೇಕೀಗ. ವೆಂಕಟೇಶ್ವರನಿಗೆ ಕರುಣೆ ಬಂದ್ಬಿಡ್ತೇವೆ ಮೇಲೆ. ಒಂದು ಚಿಕ್ಕ ಬಾಲಕನ ರೂಪದಲ್ಲಿ ಬಂದು ಈ ತಾಯಿಯ ಬಳಿಯಲ್ಲಿ ಕೂಕೆಯನ್ನು ತೆಗೆದುಕೊಳ್ಳೋದು, ಆ ಮಣ್ಣನ್ನು ಬೇಗ ಚೆಲ್ಬಿಟ್ಟು ಓಡಿ ಬಂದ್ಬಿಡೋದು. ಈ ಆಚಾರ್ಯರಿಗೆ ಆಶ್ಚರ್ಯವಾಯಿತು, ಆನಂದಾಳ್ವಾರವರಿಗೆ. ಅಲ್ಲ, ಇಷ್ಟು ಬೇಗ ಬೇಗ ಬರ್ತಾ ಇದ್ದಾಳಲ್ಲ ಇವಳು, ಮಣ್ಣನ್ನು ಸರಿಯಾದ ಜಾಗದಲ್ಲಿ ಚೆಲ್ತಾ ಇದ್ದಾಳೋ ಇಲ್ವೋ, ನಮ್ಮ ಸರಿಯಾದ ರೀತಿಯಲ್ಲಿ ಆಗಬೇಕಲ್ಲ ಕೆಲಸ. ಹೋಗಿ ನೋಡಿದ್ರೆ ಕರೆಕ್ಟಾದ ಜಾಗದಲ್ಲೇ ಇದೆ, ಆದರೆ ಬೇಗ ಬರ್ತಾ ಇದ್ದಾಳೆ, ಏನಿದು ಅಂತ ಆಶ್ಚರ್ಯವಾಗಿ ಗಮನಿಸುವಾಗ ಒಂದು ಸಲ ಮಣ್ಣನ್ನು ತುಂಬಿಕೊಟ್ಬಿಟ್ಟು ಓಡಿ ಬಂದು ನೋಡ್ತಾರೆ, ಯಾರು ಬರ್ತಾರೆ ನೋಡೋಣ ಅಂತ ಹೇಳಿ ಆ ಬಾಲಕ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಕೋಪ ಬಂದ್ಬಿಡ್ತು. ನಮ್ಮ ಗುರುಗಳು ಹೇಳಿದ ಕೆಲಸವನ್ನು ನಾವು ಮಾಡಬೇಕು, ಬೇರೆಯವ್ರ ಹತ್ರ ಮಾಡಿಸೋದೇನು ಅಂತ ಹೇಳಿ ಅವನಿಲ್ಲ ನಾನೇ ಮಾಡ್ತೀನಿ ಅಂದಾಗ ಇವರು ಕೋಪ ಬಂದು ನೀನು ಹೋಗು ಹೋಗು ಅಂತ ಹೇಳ್ತಾ ಆ ಮಗುವಿಗೆ ಜೋರಾಗಿ ತಮ್ಮ ಗುದ್ದಲಿಯಿಂದ, ಅಂದರೆ ಮಣ್ಣನ್ನು ಅಗೆಯುವಂತಹ ಭಾಗದಿಂದ ಆ ಹುಡುಗನಿಗೆ ಗಾಯ. ಇಲ್ಲಿ ಕರೆಕ್ಟಾಗಿ ಇದು ಚಿಬುಕ ಅಂತ ಏನು ಹೇಳ್ತೀವಿ, ಆ ಥರ ಒಂದು ಜಾಗದಲ್ಲಿ ಗದ್ದ, ಅದಕ್ಕೆ ಸರಿಯಾಗಿ ಅದು ಏಟು ಬಿದ್ದುಬಿಡ್ತು ಅವ್ರಿಗೆ. ಅದು ದೈವ ನಿರ್ಣಯವೋ ಇವರ ಕಾಲದಲ್ಲಿ ಭಕ್ತಿಯ ಪರಾಕಾಷ್ಠೆಯೋ ರಕ್ತ ಸುರಿಯೋದಕ್ಕೆ ಆರಂಭ ಆಗ್ಬಿಡ್ತು. ಆ ಬಾಲಕ ಅದೃಶ್ಯ ಆಗ್ಬಿಟ್ಟ, ಹೊರಟೋದ. ಇವರು ತಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ
ಯಥಾಪ್ರಕಾರ ದೇವಾಲಯಕ್ಕೆ ಹೋಗಿ ನೋಡಿದ್ರೆ ದೇವರ ವಿಗ್ರಹದಲ್ಲಿ ಧಾರಾಕಾರವಾಗಿ ಕೆಳಗಡೆಯಿಂದ ರಕ್ತ ಬರ್ತಾ ಇದೆ. ಒಂದು ನಿಮಿಷ ಗಾಬರಿ ಆಗ್ಬಿಡ್ತೀವಿ ಅವ್ರಿಗೆ. ಅಯ್ಯೋ ಪರಮಾತ್ಮ, ನಾನು ನಿನಗೆ ಹೊಡೆದ್ಬಿಟ್ನ, ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ ಅಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲಿ ತೀರ್ಥಾದಿ ಪರಿಕರಿಗಳಿಗೆ ಇಟ್ಕೊಂಡಿದ್ದಂತಹ ಪಚ್ಚ ಕರ್ಪೂರವನ್ನೇ ತೆಗೆದು ಅದನ್ನೇ ಗಟ್ಟಿ ಮಾಡಿ ಮೇಲ್ಗಡೆ ಇಟ್ಟರು. ಆ ತಕ್ಷಣವೇ ಅದು ರಕ್ತ ಬರುವುದು ನಿಂತೋಯ್ತು. ಆವತ್ತಿನಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಆ ಗದ್ದದಲ್ಲಿ ಹಾಗೆಯೇ ಒಂದು ಪಚ್ಚಕರ್ಪೂರವನ್ನು ಇಡಬೇಕು ಅನ್ನುವಂತಹ ಒಂದು ನಿಯಮ ಬಂತು, ಹಾಗೇ ಬಂತು. ಹಾಗಾಗಿ ನಂತರದ ಕಾಲದಲ್ಲಿ ಏನಾಯಿತು ಅಂತಂದರೆ, ಸ್ವಾಮಿಗೆ ಏಟು ಬಿದ್ದ ಜಾಗಗಳಲ್ಲಿ ಅವನಿಗೆ ರಕ್ತ ಬರಬಾರ್ದು ಅನ್ನೋದಕ್ಕೋಸ್ಕರ ಈಗ ಪೂರ್ತಿ ಪಚ್ಚಕರ್ಪೂರ, ಶ್ರೀಪಾದರೇಣು ಅಂತ ಕರೀತಾರೆ, ಪಚ್ಚಕರ್ಪೂರದಲ್ಲಿಯೇ ನಾಮವನ್ನು ಮಾಡಿ ಮಧ್ಯದಲ್ಲಿ ಕಸ್ತೂರಿಕಾ ಇದನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾರೆ. ರಾಮಾನುಜರ ಕಾಲದಲ್ಲಿ ಇದಾದ ನಂತರ 3 ದಿನ ಪಚ್ಚಕರ್ಪೂರವನ್ನು 3 ದಿನ ಇದನ್ನು ಧರಿಸ್ಬೇಕು ಅಂತ ಇದ್ದಿದ್ದು, ನಾಮವನ್ನು ತಿರುನಾಮವನ್ನು ಧರಿಸ್ಬೇಕು ಅಂತ ಇದ್ದಿದ್ದು ಮುಂದೆ ಪಚ್ಚಕರ್ಪೂರವೇ ಪೂರ್ಣವಾಗಿ ಆಯಿತು. ಈಗಲೂ ಕೂಡ ಪಚ್ಚಕರ್ಪೂರವನ್ನು ತೆಗೆದ್ರೆ ರಕ್ತ ಬಂದ್ಬಿಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಅಲ್ಲಿ ಬಂದಿದೆ. ಹೀಗೆ ಆನಂದಾಳ್ವಾರವರು ಪುಷ್ಪ ಕೈಂಕರ್ಯವನ್ನು ಮಾಡಿದ್ರು. ಆನಂದಾಳ್ವಾರ್ ಸ್ವಾಮಿಗಳು ಒಮ್ಮೆ ಮೇಲ್ಕೋಟೆಗೆ ಬಂದಿದ್ದಾಗ ಅವರಿಗೆ ಏಕಾದಶಿಯ ದಿನ ತಪ್ಪದೆ ನಾಚ್ಚಿಯಾರ್ ತಿರುಮಳಿಯನ್ನು ಅನುಸಂಧಾನ ಮಾಡಿ ತಿರುಪತಿಯಲ್ಲಿ ಹೂ ಕೈಂಕರ್ಯವನ್ನು ಮಾಡೇ ಮಾಡ್ತಿದ್ರು. ಒಂದು ಬಾರಿ ಇಲ್ಲಿ ಬಂದಾಗ ಅವರಿಗೆ ಮೇಲುಕೋಟೆಗೆ ಅವರ ಊರು ರಾಮಾನುಜರನ್ನು ನೋಡೋದಕ್ಕೆ ಬಂದಿದ್ದರು, ಎಲ್ಲ ಆಗಿದೆ ಅಂತ. ಇಲ್ಲಿ ನೋಡಿದ್ರೆ ಏಕಾದಶಿ ಬಂದ್ಬಿಡ್ತು, ನಾನು ತಿರುಪತಿಯಲ್ಲಿ ಇಲ್ವಲ್ಲ ಅನ್ನುವಂತಹ ಭಾವ ಅವ್ರಿಗೆ ಬಂದ್ಬಿಡ್ತು. ಆಗ ತಿರುನಾರಾಯಣ ನಾನೇ ವೆಂಕಟೇಶ್ವರನಾಗಿದ್ದೀನಿ ಅಂತ ವೆಂಕಟೇಶ್ವರ ಸ್ವರೂಪದಲ್ಲಿ ಕಾಣಿಸ್ಕೊಂಡ್ಬಿಟ್ಟ ಪಚ್ಚಕರ್ಪೂರವನ್ನು ಹಾಕ್ಕೊಂಡು. ಇವತ್ತಿಗೂ ಕೂಡ ಮೇಲುಕೋಟೆಯಲ್ಲಿ ಏಕಾದಶಿ ದಿನ ವೆಂಕಟರಮಣ ಸ್ವಾಮಿ ಅಲಂಕಾರದಲ್ಲಿ ಪುಳುಗಾಪ್ಪು ಸೇವೆ ಅಂತ ಹೇಳಿ ಪಚ್ಚಕರ್ಪೂರ ಸೇವೆಯನ್ನು ಮಾಡ್ತಾರೆ. ಅಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ನಿತ್ಯವೂ ಪಚ್ಚಕರ್ಪೂರ ಸೇವೆ ನಡೆಯುತ್ತೆ. ಮತ್ತು ಗುರುವಾರದ ದಿನ ನಿಜನೇತ್ರ ದರ್ಶನ ಅಂತ ಹೇಳಿ ಎಲ್ಲ ಪಚ್ಚಕರ್ಪೂರಗಳನ್ನು ತೆಗೆದುಬಿಟ್ಟು ಶುಕ್ರವಾರ ಅಭಿಷೇಕ ಆಗುತ್ತೆ. ಮತ್ತು ಹೊಸದಾಗಿ ಪಚ್ಚಕರ್ಪೂರವನ್ನು ಹಾಕ್ತಾರೆ. ಈ ಪಚ್ಚಕರ್ಪೂರದ ಎಲ್ಲ ಪ್ರಸಾದ ಅಂತ ಹೇಳಿ ಭಕ್ತರಿಗೆಲ್ಲ ಕೊಡ್ತಾರೆ. ಹೀಗೆ ತಿರುಪತಿಯಲ್ಲಿ ಪಚ್ಚಕರ್ಪೂರದ ಒಂದು ವಿಷಯವೇ ಒಂದು ಇತಿಹಾಸವಾಗಿ ಬಂದಿದೆ. ಇದೆಲ್ಲ ವೆಂಕಟಾಚಲ ಇತಿಹಾಸ ಮಾಲಾದಲ್ಲಿ ಇದೆಲ್ಲ ದಾಖಲಾಗಿ ಬಂದಿದೆ. ಸೊ ಈಗ ಪಚ್ಚಕರ್ಪೂರದಲ್ಲಿ ನಾಮ ಇಡುವಾಗ ಈಗ ಹೇಳಿದ್ರಿ ನಿಜನೇತ್ರ ದರ್ಶನ ಗುರುವಾರದತ್ತಾಗುತ್ತೆ ಅಂತ. ಉಳಿದ ದಿನ ಎಲ್ಲ ಏನಕ್ಕೆ ಕಣ್ಣನ್ನ ಹಾಗೆ ಮುಚ್ಚಿ ನಾಮವನ್ನು ಇಡೋದು? ಅದು ಭಗವಂತನಿಗೆ ಪೂರ್ಣವಾಗಿ ಪೂರ್ಣಾಲಂಕಾರದಲ್ಲಿ ಇಟ್ಟಿರ್ತಾರೆ. ಕಣ್ಣು ಅವನಿಗೆ ಓಪನ್ ಇರುತ್ತೆ ಕಣ್ಣು, ಆದರೆ ಆ ಪಚ್ಚಕರ್ಪೂರದ ಗಾತ್ರಕ್ಕೂ ಅದಕ್ಕೂ ಅನುಗುಣವಾಗಿ ಕಣ್ಣು ಮುಚ್ಚಿದಂತ ಕಾಣುತ್ತೆ ಅಷ್ಟೇನೆ. ಆದರೆ ಪೂರ್ಣವಾಗಿ ಗುರುವಾರದ ದಿನ ಕಡಿಮೆ ಮಾಡೋದ್ರಿಂದ ಕಣ್ಣಿನ ಪೂರ್ಣವಾದಂತಹ ಅನುಗ್ರಹ ನಮಗೆ ಕಾಣುತ್ತೆ. ಸೊ ಹಾಗಾಗಿ ಅಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ, ಅದು ಶುಕ್ರವಾರದ ದಿನ ದೇವಿಗೆ ಅಭಿಷೇಕ ಅಂದ್ರೆ ದೇವರಿಗೆ ಅಭಿಷೇಕ ಆಗುತ್ತೆ. ಆದರೆ ಅಭಿಷೇಕ ದೇವಿಗೆ ಅಭಿಷೇಕ ಆದ ಹಾಗೆ ಅವತ್ತು ದೇವಿಯ ರೀತಿಯಲ್ಲಿ ಅಲಂಕಾರವನ್ನು ಮಾಡ್ತಾರೆ. ಯಾಕಂದ್ರೆ ಮಹಾಲಕ್ಷ್ಮಿಯೂ ಅಲ್ಲೇ ಇದ್ದಾಳೆ ಅನ್ನುವಂತಹ ನಂಬಿಕೆ. ಯಾಕಂದ್ರೆ ಮಹಾಲಕ್ಷ್ಮಿ ದೇವಿ ಪ್ರತ್ಯೇಕವಾಗಿ ಬೆಟ್ಟದಲ್ಲಿಲ್ಲ, ಅವನೊಬ್ಬನೇ ಶ್ರೀನಿವಾಸ, ಅವನು ಶ್ರೀನಿವಾಸ ಅಂದ್ರೆ ಲಕ್ಷ್ಮಿ ಇರುವಂತಹ ನಿವಾಸ, ಅವನಲ್ಲೇ ಇದ್ದಾನೆ ಅಂತ. ಅತಸೀ ಪುಷ್ಪ ಸಚ್ಚಾಯಾಂ ಅಂಜಿತೋರಸ್ಥಲಂ ಶ್ರಿಯ ಅಂಜನಾಚಲ ಶೃಂಗಾರಂ ಅಂಜಲಿರ್ ಮಮ ಗಾಹತಾಂ ಅಂತ ಬರ್ತದೆ. ಅಲ್ಲಿ ಭಗವಂತ ಅಲ್ಲಿದ್ದಾನೆ ಅಂತ. ಆಮೇಲೆ ಇನ್ನೊಂದು ಗರ್ಭಗುಡಿನಲ್ಲಿ ಗಮನಿಸಿದ್ರೆ, ಕಿವಿ ಕೊಟ್ಟು ಕೇಳಿದ್ರೆ ನದಿ ಹರಿತಿರೋ ಶಬ್ದ ಕೇಳುತ್ತೆ ಅಂತಾರೆ. ಪಾದ ದೇವರದ್ದು ಕಾಣಲ್ಲ ಅಂತ ಹೇಳ್ತಾರೆ. ಅದು ಹೌದಾ, ಹೇಗೆ? ಅದ್ರ ಬಗ್ಗೆ ಏನಾದರೂ ಇತಿಹಾಸದಲ್ಲೇ ಕೆಲವೆಲ್ಲ ದಾಖಲಾಗಿದೆ, ಅದು ಸತ್ಯ. ಅದು ಇವಾಗ ವೆಂಕಟಾಚಲ ಸ್ವಾಮಿ ಇದಾನಲ್ಲ, ವೆಂಕಟನಾಥ ಸ್ವಾಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಅಲ್ಲಿ ಅಪಚಾರಗಳಾದಾಗ, ಪೂಜೆಗಳ ಲೋಪಗಳಾದಾಗ ಅಲ್ಲಿ ಗರ್ಭಗೃಹದಲ್ಲಿ ಆಗಾಗ ನೀರು ತುಂಬಿಕೊಂಡಿರೋದು ಬಹಳ ಸಲ ಹಿಸ್ಟ್ರಿಲೇ ದಾಖಲೆ ಆಗಿದೆ. ಹಾಗಾಗಿ ನೀರಿನ ಸೆಲೆಗೂ ಆ ವೆಂಕಟೇಶ್ವರ ಸ್ವಾಮಿಗೂ ಒಂದು ಸಂಬಂಧ ಇರೋದು ಬಿಯಾಂಡ್ ದ ಡೌಟ್ ಪ್ರೂವ್ ಆಗಿದೆ. ಅದೇನು ಇವಾಗ ಅದೊಂದು ಕತೆ, ಕಲ್ಪನೆ, ನಂಬಿಕೆ ಆ ಥರ ಏನಿಲ್ಲ, ಫ್ಯಾಕ್ಟ್. ಯಾಕೆಂದರೆ ಬಹಳ ಬೇಗ ಅಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಇವತ್ತಿಗೂ ನೀವು ಅಲ್ಲಿನ ಇತಿಹಾಸವನ್ನು ನೋಡಿದ್ರೆ, ಅಂದರೆ ಹಿಸ್ಟಾರಿಕಲಿ ರೆಕಾರ್ಡೆಡ್ ನೋಡಿದ್ರು ಕೂಡ ಆಮೇಲೆ ಅದಕ್ಕೆ ಸಂಪ್ರೋಕ್ಷಣೆ ಎಲ್ಲ ಮಾಡಿ ಆ ಕ್ಷಮಾಪಣೆ ಎಲ್ಲ ಕೇಳಿದಾದ್ಮೇಲೆ ಮತ್ತೆ ನೀರು ಕಡಿಮೆ ಆಗಿರೋದಿದೆ. ಸೊ ಇದು ರೆಕಾರ್ಡೆಡ್ ಹಿಸ್ಟ್ರಿಲೇ ಇರುವಾಗ ಆ ನಂಬಿಕೆಗಳು, ಆ ವಿರಜಾ ನದಿ ಅಂತೇನಿದೆ, ಅದು ವೈಕುಂಠ ಗಂಗಾ ಅಂತೇನಿದೆ, ಅವೆಲ್ಲ ಅಲ್ಲಿ ಹರಿಯುತ್ತೆ ಅನ್ನೋದು ಸರಿ ಇದೆ. ಏನಂದ್ರೆ ಶ್ರೀನಿವಾಸರ
ಅವರು ಭೂಮಿಗೆ ಬಂದು ಅವರೇ ಕಲ್ಲಾಗಿರುವಂಥದ್ದು, ಅವರೇ ವಿಗ್ರಹ ರೂಪದಲ್ಲಿ ಇರೋದು ಅಂತ. ವಿಗ್ರಹ ರೂಪದಲ್ಲಿ ಆದ್ಮೇಲೂ ಕೂಡ ಅವರು ಒಬ್ರು ಮನುಷ್ಯರ ಜೊತೆ ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಶ್ರೀಸ್ವಾಮಿ ಬಹಳ ಜನಗಳ ಜೊತೆಯಲ್ಲಿ ಮಾತಾಡಿದ್ದಾನೆ ಅಂತ. ಉದಾಹರಣೆಗೆ ರಾಮಾನುಜರೇ ನೇರವಾಗಿ ಮಾತಾಡ್ತಾ ಇದ್ರು. ಅದಾದ ನಂತರ ಆನಂದ ಆಳ್ವಾರ್ ಸ್ವಾಮಿಗಳ ಜೊತೆಲಿ ಮಾತಾಡ್ತಾ ಇದ್ರು. ಹೀಗೆ ಅನೇಕ ಭಕ್ತರು, ನಮಗೆ ಅನ್ನಮಯ್ಯನ ನೋಡಿದ್ರೆ ಅನ್ನಮಯ್ಯ ಜೊತೆಲಿ ಮಾತಾಡ್ತಾ ಇದ್ರು. ಕನಕದಾಸರು, ಪುರಂದರದಾಸರು ಇವರೆಲ್ಲ ಮಾತಾಡಿದ್ದಾರೆ. ಕನಕದಾಸರಂತೂ ಎಂಥ ಕೀರ್ತನೆ ಬರೆದಿದ್ದಾರೆ ಅಂದರೆ, ಇವತ್ತಿನ ಕಾಲಕ್ಕಲ್ಲ ಅವತ್ತಿನ ಕಾಲಕ್ಕೆ. ಅಯ್ಯ ನೀನು ಪರಮ ಲೋಭಿ ಸೆಟ್ಟಿ, ಮಡಕೆಯಲ್ಲಿ ಅನ್ನ ಮಾರುವ ಸೆಟ್ಟಿ. ಅಂದರೆ ಆವತ್ತಿನ ಕಾಲಕ್ಕೆ ಅಲ್ಲಿ ಅವೆಲ್ಲ ನಡೀತಿತ್ತು ಅಂತ. ಅಂದರೆ ಪ್ರಸಾದಗಳನ್ನು ಮಾರೋದು. ನೀನು ಲೋಭಿ, ಕಡು ಲೋಭಿ ಸೆಟ್ಟಿ ಅಂತೆಲ್ಲ. ಅಂದರೆ ಸೆಟ್ಟಿ ಅಂದರೆ ಶ್ರೇಷ್ಠಿ ಎನ್ನುವಂತಹ ಒಂದು ಸಂಸ್ಕೃತ ಶಬ್ದ. ಸೆಟ್ಟಿ ಅಂದರೆ ವ್ಯಾಪಾರ ಮಾಡೋರು ಅಂತ. ನೀನು ಎಲ್ಲವನ್ನೂ ವ್ಯಾಪಾರ ಮಾಡ್ತಾ ಇದೆಯಲ್ಲಯ್ಯ ಅಂತ ಆವತ್ತಿಗೆ ಬರೆದಿದ್ದಾರೆ ಅಂತಂದರೆ ನೀವು ಯೋಚನೆ ಮಾಡಿ. ಅದು ಆವತ್ತಿನ ಕಾಲದಿಂದಲೂ ಪ್ರಸಿದ್ಧ. ಅದಾದ ನಂತರ ಬಹಳ ಜನ ಭಕ್ತರು ಅಲ್ಲಿ, ಮಹಾಸ್ವಾಮಿಗಳು ಅಲ್ಲಿ ಹೋಗಿದ್ದಾರೆ. ನಮ್ಮ ಮೊದಲನೇ ಪರಕಾಲ ಸ್ವಾಮಿಗಳು ಅಲ್ಲಿಂದನೇ ಬಂದವರು. ಏನು ಮೊದಲನೇವರು ಅಂದರೆ ಬ್ರಹ್ಮತಂತ್ರ ಸ್ವತಂತ್ರ ಸ್ವಾಮಿ ಅಂತ ಬರ್ತಾರೆ. ಅವರು ವೇದಾಂತ ದೇಶಿಕರು, ಮಣವಾಳ ಮಾಮುನಿಗಳು. ನೀವು ಇವತ್ತು ಕೂಡ ನೀವು ಸುಪ್ರಭಾತವನ್ನು ಕೇಳ್ತಿರಲ್ಲ, ಆ ಸುಪ್ರಭಾತದಲ್ಲೇ ಬರ್ತದೆ. ಸರ್ವ ಪ್ರಪಂಚದಲ್ಲೂ ಇದ್ದರೂ ಕೂಡ ನೀನು ಮಣವಾಳ ಮಾಮುನಿಗಳು ಅನ್ನುವಂತಹ ವರವರ ಮುನಿಗಳ ಹೃದಯದಲ್ಲಿದ್ದೆ, ನಿನ್ನೂ ನನಗೆ ದರ್ಶನವನ್ನು ಮಾಡಿಸ್ತಾ ಇದೆಯಪ್ಪ ಅಂತ ಸುಪ್ರಭಾತದಲ್ಲೇ ಬರ್ತದೆ ಅಲ್ಲಿಗೆ. ಆದ್ದರಿಂದ ಅದು ಸೌಮ್ಯಜಾಮಾತೃ ಮುನಿ ಅಂದರೆ ವರವರ ಮುನಿಗಳಿದಾರಲ್ಲ, ಅವರ ಮನಸ್ಸಿನಲ್ಲಿಂದ ನೀನು ಮಾತಾಡ್ತಾ ಇದೆಯಾ ಅಂತ ಬರ್ತದೆ. ಅದು ಅಲ್ಲದೆ ಅಲ್ಲಿ ಬೇಕಾದಷ್ಟು ಜನ ತಪಸ್ವಿಗಳು, ಯೋಗಿಗಳು ಮಾತಾಡ್ತಾನೇ ಇದ್ದರು. ಅದರಲ್ಲಿ ಮುಖ್ಯವಾದ ಕಥೆಗಳಲ್ಲಿ ಬರುವಾಗ ಹಾತಿರಾಮ್ ಬಾಬಾಜಿ ಅನ್ನುವಂತಹದ್ದು ಒಬ್ಬರು ನಾರ್ತ್ ಇಂಡಿಯನ್ ಭಕ್ತರವರು. ಅವರದ್ದು ಮಠಗಳು ಕೂಡ ಅಲ್ಲಿದೆ, ಬಾಬಾಜಿ ಮಠ. ಅವರೇ ಅದರ ಆಡಳಿತವನ್ನು ಕೂಡ ಬಹಳ ದಿನ ನಡೆಸ್ತಾ ಇದ್ರು. ಅವ್ರ ಜೊತೆಲೂ ಮಾತಾಡ್ತಾ ಇದ್ರು, ಪಗಡೆ ಆಡ್ತಿದ್ರು ಅಂತೆಲ್ಲ ಬೇಕಾದಷ್ಟು ಕಥೆಗಳು. ಹಂಗೆ ವೆಂಕಟೇಶ್ವರ ಸ್ವಾಮಿನ ನಂಬಿದವ್ರಿಗೆಲ್ಲ ಅವನು ಬಂದು ಮಾತಾಡ್ತಾನೆ ಅನ್ನೋದು. ಆಮೇಲೆ ವೆಂಕಟೇಶ್ವರ ಸ್ವಾಮಿ ಇನ್ನೊಂದು ಕುಲದೈವವಾಗಿ ಉಳ್ಳವರನ್ನೆಲ್ಲ ನೀವು ನೋಡಿ, ಅವರು ಹರಸ್ಕೊಂಡ್ರೆ, ಅವನ ಹತ್ರ ಹೋದ್ರೆ ಅವನು ಒಳ್ಳೇದು ಮಾಡ್ತಾನೆ ಅನ್ನುವಂತಹ ನಂಬಿಕೆ ಅಲ್ಲಿದೆ. ಅದೊಂದು ವಿಶಿಷ್ಟವಾದ ಕ್ಷೇತ್ರ, ಜಾಗೃತ ಕ್ಷೇತ್ರ, ಸ್ವಯಂ ವ್ಯಕ್ತ ಕ್ಷೇತ್ರ. ಅಂದರೆ ಪರಮಾತ್ಮ ತಾನೇ ಬಂದು ನಿಂತಿರುವಂತಹ ಕ್ಷೇತ್ರ. ಈಗಲೂ ನೀವು ಮಾತಾಡಿದ್ರೆ ಮಾತಾಡ್ತಾನೆ ಅನ್ನುವಂಥದ್ದೇ ನಂಬಿಕೆ.